ಇನ್ನು ಧರ್ಮಸ್ಥಳ ಪ್ರಕರಣ ಹಿಂದೆ ಬೇರೆ ಧರ್ಮದ ಷಡ್ಯಂತ್ರ ಇದೆ ಅಂತ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಆರೋಪವನ್ನ ಮಾಡಿದ್ದಾರೆ. ವಚನಾನಂದ ಶ್ರೀಗಳು ಏನ್ ಹೇಳ್ತಾ ಇದ್ದಾರೆ, ವಿದೇಶದಿಂದ ಹಣ ಹೂಡಿಕೆ ಆಗ್ತಾ ಇದೆ ಅಂತ ಅವ್ರು ಆರೋಪಿಸ್ತಾ ಇದ್ದಾರೆ. ಆಮೇಲೆ ಎಂ ಡಿ ಸಮೀರ್ ವಿಚಾರವಾಗಿನೂ ಕೂಡ ಅವ್ರು ಕೆಲ ಪ್ರಶ್ನೆ ಮಾಡಿದ್ದು, ಎಂ ಡಿ ಸಮೀರ್ನಿಗೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ, ಆತ ಧರ್ಮಸ್ಥಳಕ್ಕೆ ಕಾಣಿಕೆ ಕೊಟ್ಟಿದ್ದಾನ? ಅನಗತ್ಯವಾಗಿ ಮಾತನಾಡಿ ಸಮೀರ್ ಈಗ ಬೀದಿಗೆ ಬಿದ್ದಿದ್ದಾನೆ. ಧರ್ಮಸ್ಥಳದ ಮಂಜುನಾಥ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಧರ್ಮಸ್ಥಳ ದೇಗುಲ ಕೆಣಕಿದ ಯಾರಿಗೂ ಉಳಿಗಾಲ ಇಲ್ಲ ಅಂತ ಖುದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಇದನ್ನ ಷಡ್ಯಂತ್ರ ಅಂತನೂ ಕೂಡ ಹೇಳಿದ್ದಾರೆ ಅಂತೆಲ್ಲ ವಚನಾನಂದ ಶ್ರೀಗಳು ಹೇಳಿದ್ದಾರೆ. ಒಂದು ಧರ್ಮದವರಲ್ಲ, ಅನೇಕ ಧರ್ಮದವರು ಇದರ ಹಿಂದೆ ಷಡ್ಯಂತ್ರ ಮಾಡಕತ್ತಿದ್ದಾರೆ ಮತ್ತು ವಿದೇಶಿ ಕೈವಾಡ ಇದರಲ್ಲಿದೆ. ಇವತ್ತಲ್ಲಿ ಏನು ಯಾವ ಬುಡೆಗಳು ಸಿಕ್ಕಿಲ್ಲ. ಆ ಸಮೀರಿಗೂ ಧರ್ಮಸ್ಥಳಕ್ಕೆ ಏನು ಸಂಬಂಧ? ಈ ಮಸೀದಿಯಲ್ಲಿ ಆಗುವಂತಹ ಆ ಸಮುದಾಯದಲ್ಲಿ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಮಾತಾಡೋ ಬದಲು ಅವನಿಗೂ ಹಿಂದೂ ಧರ್ಮಕ್ಕೆ ಏನು ಸಂಬಂಧ ಇದೆ? ಅವನ ಧರ್ಮಸ್ಥಳ ಕಾಣಿಕೆ ಕೊಟ್ಟಿದ್ದಾನ, ಅಲ್ಲಿ ನಡ್ಕೊತಾ ಇದ್ದಾನ? ಆ ಮುಲ್ಲಾ ಸಮೀರ್ಗೆ ಇದಕ್ಕೆ ಏನು ಸಂಬಂಧ? ನಾವು ಕೇಳುವಂಥ ಪ್ರಶ್ನೆ ಇದು. ಮತ್ತು ಇವತ್ತು ಬೀದಿಗೆ ಬಿದ್ದಿದ್ದಾನೆ. ಧರ್ಮಸ್ಥಳ ಮಂಜುನಾಥ ಏನು ಶಿಕ್ಷೆ ಕೊಡಬೇಕು ಕೊಡ್ತಾನೆ ಅವನು. ಅದು ಧರ್ಮ. ಇದು ಇಡೀ ಕರ್ನಾಟಕದಲ್ಲಿ ಯಾರಾದರೂ ಇದನ್ನಾದರೆ ವಚನ ಕೊಡಲಿಕ್ಕೆ ಪ್ರಮಾಣ ಮಾಡಲಿಕ್ಕೆ ಎಲ್ಲಿ ಹೋಗ್ತಾರೆ? ಧರ್ಮಸ್ಥಳಕ್ಕೆ ಹೋಗ್ತಾರೆ. ಅಷ್ಟೊಂದು ಶಕ್ತಿ ಇರುವಂಥ ಅತ್ಯಂತ ಮೋಸ್ಟ್ ಪವರ್ಫುಲ್ ಪ್ಲೇಸ್ ಅದು. ಕರ್ನಾಟಕದ ಕೋಟ್ಯಾಂತರ ಜನಗಳ ಆರಾಧ್ಯ ದೈವ, ಶ್ರದ್ಧಾ ಕೇಂದ್ರ. ನೋಡಿರಿ, ಡಿ ಕೆ ಶಿವಕುಮಾರ್ ಅವರು ಆರಂಭದಲ್ಲಿ ಹೇಳಿದರು ಇದೊಂದು ಷಡ್ಯಂತ್ರ ಅಂತ ಹೇಳಿದರು. ಮತ್ತು ಅವ್ರು ಹೇಳೋದಾದ್ರೂ ಸತ್ಯನ ಆಯ್ತಲ್ಲ, ಅದು ಸತ್ಯಾಸತ್ಯ ಆಯಿತು. ಇನ್ನು ಮತ್ತೆ ಲಕ್ಷೋಪಲಕ್ಷಣ ಮತ್ತೆ ಮೊದಲಿಗಿದ್ದು ಧರ್ಮಸ್ಥಳ ಭವ್ಯವಾಗಿ ದಿವ್ಯವಾಗಿ ಬೆಳೀತದೆ. ಒಂದು ಧರ್ಮದವರಲ್ಲ, ಅನೇಕ ಧರ್ಮದವರು ಇದರ ಹಿಂದೆ ಷಡ್ಯಂತ್ರ ಮಾಡಕತ್ತಿದ್ದಾರೆ ಮತ್ತು ವಿದೇಶಿ ಕೈವಾಡ ಇದರಲ್ಲಿದೆ. ಇವತ್ತಲ್ಲಿ ಏನು ಯಾವ ಬುಡೆಗಳು ಸಿಕ್ಕಿಲ್ಲ. ಆ ಸಮೀರಿಗೂ ಧರ್ಮಸ್ಥಳಕ್ಕೆ ಏನು ಸಂಬಂಧ? ಈ ಮಸೀದಿಯಲ್ಲಿ ಆಗುವಂತಹ ಆ ಸಮುದಾಯದಲ್ಲಿ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಮಾತಾಡೋ ಬದಲು ಅವನಿಗೂ ಹಿಂದೂ ಧರ್ಮಕ್ಕೆ ಏನು ಸಂಬಂಧ ಇದೆ? ಅವನ ಧರ್ಮಸ್ಥಳ ಕಾಣಿಕೆ ಕೊಟ್ಟಿದ್ದಾನ, ಅಲ್ಲಿ ನಡ್ಕೊತಾ ಇದ್ದಾನ?